ಹಾಯ್ ಹಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ನಾನು ಬಿಟ್ಕೊಟ್ಟು ಹೋಗ್ತೀನಿ ಅಂತ ಹೇಳಾಯ್ತಲ್ಲ, ಆಮೇಲೆ ಹೀಗ್ಯಾಕೆ ಹೀಗೆ ಮಾತನಾಡ್ತಿದ್ಯಾ ನೀನು? ಜಾಗ ಖಾಲಿ ಮಾಡು ಎಂದು ರಾವಣ ಹೇಳ್ದ. ಅವನ ಕೆನ್ನೆಗೆ ಒಂದು ಹೊಡೆದಿದ್ದಳು ವೃಷಿಕ. ಅವಳ ಈ ಕೃತ್ಯದಿಂದ ಎಲ್ಲರೂ ಬೆಚ್ಚು ಬಿದ್ದು ಹಾಗೆ ಸ್ತಬ್ಧರಾಗೆ ನಿಂತೋದ್ರು. ರಾವಣನಂತೂ ಕಣ್ಣುಗಳನ್ನು ಕೆಂಪಾಗಿಸ್ಕೊಂಡು ಅವಳನ್ನು ಕೆಕ್ಕೇರಿಸಿ ನೋಡ್ತಿದ್ದ. ದೊಡ್ಡ ಇವನ ನೀನು? ನನ್ನ ಜೊತೆ ಬಾಳಿದ ಇಷ್ಟು ದಿನವೂ ಅರ್ಷಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಈಗ ನಾನು ನಿಜ ಹೇಳಿದ್ದಕ್ಕೆ ನಿನಗೆ ಕಸಿ ಆಯ್ತಾ ಎಂದು ವೃಷಿಕ ಕಿರ್ಚಿದ್ಲು. ಅದನ್ನೇ ನಿನಗೆ ಗೊತ್ತಾಗ್ತಿದೆಯಲ್ಲ, ನಾನು ಅಷ್ಟೋ ದಿನ ಅವಳನ್ನೇ ನೆನಪಿಸ್ಕೊಳ್ತಾ ಇದ್ದೆ ಅಂತ. ಆಮೇಲೆ ಯಾಕೆ ಹೀಗೆ ಮಾಡ್ತಿದ್ದೀಯಾ? ಏನು ಹೇಳಿದೆ? ನಾನು ಹರ್ಷಿಕಾಳನ್ನು ಪ್ರೀತಿಸಿದೆ ಅಂತ ತಾನೆ? ಹೌದು, ನಾನು ಅವಳನ್ನೇ ಪ್ರೀತಿಸಿದ್ದು. ಅದಕ್ಕೆ ಈಗ ಅವಳನ್ನೇ ಮದುವೆ ಮಾಡ್ಕೊಳ್ಳೋಣ ಅಂತಿದ್ದೀನಿ, ಸರಿ ಅಲ್ವಾ ಎಂದು ಅವಳಿಗೆ ಹೇಳಿದನು. ಅವನು ಹೇಳಿದ್ದು ಎಲ್ಲರಿಗೂ ಆಘಾತವನ್ನೇ ನೀಡಿತು. ವಾಸುದೇವನ್ ಕಡೆ ತಿರುಗಿ, ಮುಂದಿನ ವಾರದೊಳಗೆ ಒಂದು ಒಳ್ಳೆ ದಿನ ನೋಡಿ, ಅದು ಒಳ್ಳೆ ಮುಹೂರ್ತ ದಿನವಾಗಿರಬೇಕು. ಮದುವೆಯನ್ನು ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣ. ನನಗೆ ಆಡಂಬರವಾಗಿ ಮಾಡೋಕೆ ಇಷ್ಟ ಇಲ್ಲ ಸರ್. ಈಗಾಗಲೇ ಒಂದು ಬಾರಿ ಆಡಂಬರವಾಗಿ ಮಾಡಿ ಎಲ್ಲ ಅನಾಹುತ ಹೇಗಾಯಿತು ಅಂತ ಗೊತ್ತಲ್ವಾ? ಅದೇ ಸಾಕು ಅವಮಾನ ಪಟ್ಟಿದ್ದು. ಅದಕ್ಕೆ ಒಂದು ದೇವಸ್ಥಾನದಲ್ಲೇ ಮ್ಯಾರೇಜ್ ಇಟ್ಕೊಳ್ಳೋಣ ಎಂದು ರಾವಣ ಹೇಳ್ದ. ಅವನು ಹೇಳಿದ್ದನ್ನು ಕೇಳಿದ ವಾಸುದೇವನ್ಗೆ ಆಘಾತನೇ ಆಗೋಯ್ತು. ಈ ಕಡೆ ಆರ್ವಿ, ಅವಳೇನೋ ಚಿಕ್ಕ ಹುಡುಗಿ ತಿಳಿಯದೆ ಮಾತಾಡ್ತಿದ್ದಾಳೆ ಅಂದರೆ ನೀವು ಹೀಗೆ ಮಾಡ್ತಿದ್ದೀರಲ್ಲ ಎಂದು ವಾಸುದೇವ್ ಆತಂಕದಿಂದ ಕೇಳಿದ್ರು. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ? ನಿಮ್ಮ ಮಗಳೇ ಈ ಸಂಬಂಧ ಬೇಡ ಅಂತ ಹೇಳುವಾಗ ನಾನು ಮಾತ್ರ ಯಾಕೆ ಈ ಸಂಬಂಧವನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂಕಲ್? ನಾನೇನು ನಿಮ್ಮ ಮಗಳನ್ನು ಇಷ್ಟಪಟ್ಟು ಮದುವೆ ಆಗಲಿಲ್ವಲ್ಲ, ಸೇಡು ತೀರಿಸಿಕೊಳ್ಳೋಗ್ತಾನೆ ಮದುವೆ ಆಗಿದ್ದು ಎಂದು ರಾವಣ ಹೇಳಲು ವೃಷಿಕ ಮಾತ್ರ ಅವನನ್ನೇ ನೋಡುತ್ತಾ ನಿಂತಿದ್ಲು. ಅವಳ ಕಣ್ಣುಗಳ ಏನಿದೆ ಎಂದು ರಾವಣನಿಗೆ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿತ್ತು. ನಾನು ಕೂಡ ಒಂದು ಮಾತಿಗೆ ಸುಮ್ಮನೆ ಹೇಳಿದೆ, ಆದರೆ ಅದು ನಿಜವೇ ಅಂತ ನಿನಗೆ ನೀನೇ ಅರ್ಥ ಮಾಡಿಸ್ಬಿಟ್ಟೆ ಅಲ್ವಾ ರಾವಣ ಎಂದು ವೃಷಿಕ ಒಡೆದ ಧ್ವನಿಯಲ್ಲಿ ಕೇಳಿದ್ಲು. ಇಷ್ಟೊತ್ತು ನೀನು ಮಾತನಾಡಿದ್ದನ್ನು ಕೇಳಿ ನಾನು ಸುಮ್ಮನೆ ತಾನೇ ಇದ್ದೆ. ಏನೇನೋ ಎಲ್ಲ ನೀನೇ ತಾನೇ ಮಾತಾಡಿದೆ. ಬಾಯಿ ಇದೆ ಅಂತ ಏನು ಬೇಕಾದರೂ ಮಾತಾಡಬಹುದಾ? ಈಗ ನಾನೇ ಹೇಳ್ತೀನಿ ಕೇಳು. ನೀನು ನನಗೆ ಬೇಡವೇ ಬೇಡ. ನಾನು ನಿನ್ನ ಅಕ್ಕ ಹರ್ಷಿಕಾಳನ್ನೇ ಮದುವೆ ಆಗಲು ಇಷ್ಟಪಡ್ತೀನಿ. ಈಗ ಅವಳ ಮೇಲೆ ಯಾವ ತಪ್ಪು ಇಲ್ಲ ಅಂತ ಗೊತ್ತಾಗಿದೆಯಲ್ವಾ ಎಂದು ಒತ್ತಿ ಹೇಳ್ದ. ವಾಸುದೇವನ್ ಕಡೆ ತಿರುಗಿ, ಹರ್ಷಿಕಾ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ವಿಡಿಯೋವನ್ನು ನಾನು ಡಿಲೀಟ್ ಮಾಡಿಸ್ಬಿಟ್ಟಿದ್ದೀನಿ. ಇನ್ಮೇಲೆ ಆ ವಿಡಿಯೋ ಯಾವುದರಲ್ಲೂ ಸ್ಪ್ರೆಡ್ ಆಗಲ್ಲ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಎಂದು ಹೇಳಿದನು. ವಾಸುದೇವ್ ಏನು ಹೇಳದೆ ಸುಮ್ಮನಿದ್ರು. ಹರ್ಷಿಕಾಳ ಕಡೆ ತಿರುಗಿ, ಮದುವೆಗೆ ತಯಾರಾಗಿರು ಎಂದು ಒತ್ತಿ ಉಚ್ಚರಿಸಿದ. ಅಲ್ಲಿ ಏನು ನಡೆಯುತ್ತಿದೆ ಎಂದೇ ಅರ್ಥವಾಗದೆ ಹರ್ಷಿಕಾ ತತ್ತರಿಸುತ್ತಿದ್ದಳು. ಆದವಿಗೆ ಇದನ್ನೆಲ್ಲ ನೋಡುವಾಗ ಅಳು ಬಂದಿತು. ಒಬ್ಬ ಮಗಳ ಜೀವನ ಹಾಳಾಗಿ ಹೋಗುತ್ತಿದೆ, ಇನ್ನೊಬ್ಬಳ ಮಗಳ ಜೀವನ ಚೆನ್ನಾಗಿರಲಿದೆ ಎಂಬುದನ್ನು ನೆನೆದು ಎರಡು ಕಡೆಯಿಂದಲೂ ಮನಸ್ಸು ತವಕಿಸಿತು. ಹಾಗಾದರೆ ನನ್ನ ಎರಡನೆಯ ಮಗಳ ಜೀವನ ಅಷ್ಟೇನಾ ಎಂದು ಆದವಿ ಅಳುತ್ತಾ ಕೇಳಲು, ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮಗಳು ನಿರ್ಧಾರ ತಗೊಂಡ್ಬಿಟ್ಟಿದ್ದಾಳಲ್ವಾ, ಇದ್ರ ಮೇಲೆ ನಾನು ಏನು ಹೇಳೋಕೆ ಇಷ್ಟಪಡಲ್ಲ. ಏನೇ ಆದರೂ ವೃಷಿಕ ನನ್ನ ಮಾಜಿ ಹೆಂಡತಿಯಲ್ವಾ, ಅವಳ ಆಸೆಯನ್ನು ನಾನು ಈಡೇರಿಸಬೇಕು ಅಂತ ಅಂದ್ಕೊಳ್ತೀನಿ. ಅದಕ್ಕೆ ಅವಳ ಆಸೆಯಂತೆ ನಾನು ಅವಳ ಅಕ್ಕ ಹರ್ಷಿಗಳನ್ನೇ ಮದುವೆ ಆಗ್ತಿದ್ದೀನಿ ಎಂದು ಒತ್ತಿ ಹೇಳಿದನು ರಾವಣ. ಆದವಿಗೆ ಎದೆಯೇ ಒಡೆದು ಹೋಗುವಂತಾಗಿ ಅವರು ಅಳುತ್ತಾ ಅಲ್ಲಿದ್ದ ಕುರ್ಚಿಯಲ್ಲಿ ಸೋತು ಕುಳಿತರು. ವಾಸುದೇವನ್ಗೆ ಏನು ಹೇಳಬೇಕೆಂದು ತಿಳಿಯದೆ ಹೋಯಿತು. ಅವರು ಶಾಂತಿಗಾಗಿ ರುದ್ರೇಶ್ ಮತ್ತು ಚೈತ್ರನ್ ಕಡೆ ತಿರುಗಿ, ನೀವಿಬ್ಬರು ನನ್ನ ಜೊತೆ ಬನ್ನಿ ಎಂದು ಕರೆದು ಕೋಣೆಗೆ ಹೊರಟು ಹೋದ ರಾವಣ. ಇಬ್ಬರು ಅವನ ಹಿಂದೆ ಓಡಿದರು. ಹರ್ಷಿಕಾ ಹಾಗೆಯೇ ಎಪ್ಪುಗಟ್ಟಿ ನಿಂತಿದ್ಲು. ವೇಗವಾಗಿ ಅವಳ ಹತ್ತಿರ ಹೋದ ಆದವಿ ಅವಳ ಬೆನ್ನಿಗೆ ಹೊಡೆಯಲು ಪ್ರಾರಂಭಿಸಿದ್ರು. ಪಾಪಿ, ಯಾಕೆ ಹೀಗೆ ಮಾಡಿದೆ? ನೀನು ಮಾಡಿದ ಕೆಲಸದಿಂದಲೇ ಇವತ್ತು ನಿನ್ನ ತಂಗಿಯ ಜೀವನ ಹೀಗೆ ಪ್ರಶ್ನಾರ್ಥಕವಾಗಿ ನಿಂತಿದೆ. ನೀನು ಯಾಕೆ ಮತ್ತೆ ಬಂದೆ? ಅಲ್ಲೇ ಇರಬಾರ್ದಾಗಿತ್ತಾ ಎಂದು ಆದವಿ ಅವಳನ್ನು ಒಡೆಯುತ್ತಾ ಗೊಳೋ ಎಂದು ಅಳಲು. ಅವರು ಹೇಳಿದ ಮಾತುಗಳಿಂದ ಹರ್ಷಿಕಾ ಗಾಬರಿಯಾದ್ಲು. ಆದವಿಯ ಮಾತಿಗೆ ರೋಸ್ಲಿನ್ ಕೋಪ ಹೆಚ್ಚಾಯಿತು. ಆಂಟಿ, ಏನು ಮಾತನಾಡ್ತಿದ್ದೀರಾ ನೀವು? ಅವಳು ನಿಮ್ಮೆಲ್ಲರ ಮಾನ ಕಾಪಾಡಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ನಿಮ್ಮೆಲ್ಲರ ನೆನಪುಗಳನ್ನು ಒತ್ಕೊಂಡು ಬಂದ್ಲು. ಆದರೆ
ನೀವು ಅವಳ ನಿಜವಾದ ಪ್ರೀತಿಗೆ ಅರ್ಹರೇ ಅಲ್ಲ. ನಿಮಗೆ ಅವಳ ಮೇಲೆ ನಿಜವಾದ ಪ್ರೀತಿ ಇದ್ದಿದ್ರೆ ಅವಳನ್ನು ನೋಡಿ ಹೀಗೆ ಮಾತಾಡಿಸ್ತಿದ್ರಾ ಎಂದು ರೋಸ್ಲಿನ್ ಕೋಪದಿಂದ ಹೇಳಿದ್ಲು. ವಾಸುದೇವನ್ಗೂ ಆದವಿ ಹೇಳಿದ್ದು ಕೋಪವನ್ನೇ ತಂದಿತು. ಬಹಳ ಮಾತಾಡ್ಬಿಟ್ಟೆ. ಅದು ನೀನು ಮಾತಾಡಿದ್ದೆಲ್ಲ ತಪ್ಪು. ಒಂದು ಹೆಣ್ಣಿಗೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಅಂದ್ಕೋಬೇಡ. ಇಬ್ಬರು ನಮ್ಮ ಮಕ್ಕಳೇ. ಹೇಗಾದರೂ ಮಾಡಿ ಈ ವಿಷಯವನ್ನು ನಾವು ಸರಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಅಷ್ಟರಲ್ಲೇ ನೀನು ಏನೋ ಮಾತಾಡಿ ಅನಗತ್ಯವಾಗಿ ಹರ್ಷಿಯ ದ್ವೇಷವನ್ನು ಸಂಪಾದಿಸಬೇಡ ಅದು ಎಂದು ಅವರು ಹೇಳಿದರು. ಆದವಿ ಆಗಲೇ ತಾನು ಮಾತಾಡಿದ ಮಾತುಗಳು ತಲೆಗೆ ಹೊಳೆದಿದ್ದು. ಕಣ್ಣೀರಿನಿಂದ ತನ್ನ ಮಗಳನ್ನು ಅವರು ನೋಡಲು ಅವಳು ಮಾತ್ರ ಯಾವುದೇ ಭಾವನೆಗಳಿಲ್ಲದ ಮುಖದಿಂದ ನೋಡ್ತಿದ್ಲು. ತಾನು ಮಾಡಿದ್ದ ಕೃತ್ಯಕ್ಕೆ ಕ್ಷಮೆ ಕೇಳುವ ರೀತಿಯಲ್ಲಿ ಹರ್ಷಿ ಎಂದು ಅವರು ಅವಳನ್ನು ಮುಟ್ಟಲು ಹೋದರು. ಅವರು ತನ್ನನ್ನು ಹತ್ತಿರ ಬಂದ ಕ್ಷಣ 2 ಅಡಿ ಹಿಂದೆ ಸರಿದಳು ಹರ್ಷಿಕಾ. ಅವರ ಈ ಕೃತ್ಯದಿಂದ ಆದವಿಗೆ ಜೀವವೇ ಹೋದಂತಾಗಿ ಮನಸ್ಸು ನೋಯಿತು. ಹರ್ಷಿಮಾ ಎಂದು ಮತ್ತೆ ಕರೆದರು. ಅವರ ಮುಂದೆ ಕೈ ನೀಡಿ ಅವರನ್ನು ತಡೆದಿದ್ದಳು ಹರ್ಷಿಕಾ. ನನ್ನ ಹೆಸರನ್ನು ಕೂಡ ನೀವು ಹೇಳಬೇಡಿ ಅಮ್ಮ. ಅದಕ್ಕೆ ಕೂಡ ನಿಮಗೆ ಅರ್ಹತೆ ಇಲ್ಲ. ನಿಮ್ಮೆಲ್ಲರ ನೆಮ್ಮದಿ ಸಂತೋಷಕ್ಕಾಗಿ ನಾನು ನನ್ನ ಜೀವನವನ್ನು ತ್ಯಾಗ ಮಾಡಿದೆ. ಆದರೆ ನನ್ನನ್ನೇ ನೋಡಿ ನೀವೇನು ಮಾತಾಡ್ಬಿಟ್ರಿ ಅಮ್ಮ. ನಿಮ್ಮನ್ನು ನನ್ನ ಅಮ್ಮ ಅಂತ ಹೇಳೋಕೆ ನನಗೆ ಅಸಹ್ಯವಾಗ್ತಿದೆ ಎಂದು ಮಾತುಗಳು ಬಾರದೆ ಗಂಟಲು ಕಟ್ಟಿ ಹೇಳಿದಳು. ತನ್ನ ತಂದೆಯ ಕಡೆ ತಿರುಗಿದವಳು, ಈಗ ನಾನು ನಿಮ್ಮ ಮನೆಗೆ ಬರಲಾ ಇಲ್ಲ ತಿರುಗಿ ನನ್ನ ಫ್ರೆಂಡ್ ಜೊತೆಗೆ ಹೊರಟೋಗ್ಲಾ ಎಂದು ವಿರಕ್ತಿಯಿಂದ ಕೇಳಿದ್ಲು. ಅವಳ ಮಾತಿಗೆ ಆ ತಂದೆ ತವಕಿಸೇ ಹೋದರು. ಏನಮ್ಮ ಹೀಗೆಲ್ಲ ಮಾತಾಡ್ತೀಯಾ ಎಂದು ಅವರು ವೇದನೆಯಿಂದ ಕೇಳಲು, ನಾನು ಕೇಳಿದ್ರಲ್ಲಿ ಏನು ತಪ್ಪು ಇಲ್ವಲ್ಲ ಅಪ್ಪ. ನಿಮ್ಮ ಹೆಂಡತಿಯೇ ಕೇಳಿದ್ರಲ್ಲ ಇಲ್ಲಿಗೆ ಯಾಕೆ ಮತ್ತೆ ಬಂದೆ ಅಂತ. ಅದರಲ್ಲೇ ನನಗೆ ಅರ್ಥವಾಯಿತು ನಾನು ಬಂದಿದ್ದು ಇವರಿಗೆ ಇಷ್ಟ ಇಲ್ಲ ಅಂತ. ಇದ್ರ ಮೇಲೆ ನಾನು ಇಲ್ಲಿದ್ದು ಏನು ಮಾಡಲಿ? ನಿಮ್ಮ ಮನೆಯಲ್ಲಿ ಇರಲಾ ಇಲ್ಲ ಇಲ್ಲೇ ಇರೋ ನನ್ನ ಫ್ರೆಂಡ್ ಮನೆಗೆ ಹೋಗ್ಲಾ ಎಂದು ಹರ್ಷಿಕಾ ಭಾವನೆಗಳನ್ನು ಕಳೆದುಕೊಂಡ ಮುಖದಿಂದ ಕೇಳಿದ್ಲು. ಅದನ್ನು ಕೇಳಿ ತಲೆಗೆ ಹೊಡೆದುಕೊಂಡರು. ಅಯ್ಯೋ, ನಾನೇ ಹೀಗೆ ನನ್ನ ಮಗಳನ್ನು ಕಷ್ಟ ಕೊಟ್ಬಿಟ್ನಲ್ಲ. ನಾನು ಏನು ಪಾಪ ಮಾಡಿದ್ನೋ ತಿಳಿತಿಲ್ವಲ್ಲ. ನಮಗೆ ಮಾತ್ರ ಯಾಕೆ ಈ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇದೆ ಎಂದು ತಲೆಗೆ ಹೊಡೆದುಕೊಂಡು ಆದವಿ ಅಳ್ತಿದ್ರು. ಅವರ ಕೈಯನ್ನು ಹಿಡಿದು ತಡೆದಿದ್ದಳು ಬೃಷಿಕಾ ತನ್ನ ಅಮ್ಮನ ಕೈ ಹಿಡಿದು, ಈಗ ಅತ್ತು ಏನೂ ಪ್ರಯೋಜನ ಇಲ್ಲ ಅಮ್ಮ. ಅವರೇ ಹೇಳ್ಬಿಟ್ಟಿದ್ದಾರಲ್ವಾ, ಅದರಂತೆ ಎಲ್ಲವನ್ನ ಮಾಡಿ ಎಂದು ಒತ್ತಿ ಹೇಳಿದವಳು. ಅದೇ ಒತ್ತಡದೊಂದಿಗೆ ಹರ್ಷಿಕಾಳ ಕಡೆ ತಿರುಗಲು ಹರ್ಷಿಕಾ ಮಾತ್ರ ಅವಳನ್ನು ಎತ್ತಿ ಕೂಡ ನೋಡಲಿಲ್ಲ. ನೀನು ಎಲ್ಲಿಯೂ ಹೋಗಬಾರ್ದು, ನಮ್ಮ ಮನೆಗೆ ಮಾತ್ರ ಬರಬೇಕು ಎಂದು ಬೃಷಿಕಾ ಒತ್ತಿ ಹೇಳಿದ್ಲು. ಹರ್ಷಿಕಾ ಮಾತ್ರ ಅದನ್ನು ಕಿವಿಗೆ ಹಾಕಿಕೊಳ್ಳದೆ ವಾಸುದೇವನ್ ಕಡೆಯೇ ತನ್ನ ಗಮನವನ್ನು ನೆಟ್ಟು ಅವರ ಉತ್ತರಕ್ಕಾಗಿ ಕಾಯುತ್ತಿದ್ಲು. ನೀನು ಹೊರಟು ನಮ್ಮ ಮನೆಗೆ ಬಾರಮ್ಮ. ನೀನು ಬೇರೆ ಎಲ್ಲೂ ಹೋಗುವ ಅಗತ್ಯವಿಲ್ಲ. ಯಾರು ಏನು ಬೇಕಾದರೂ ಮಾಡಿಕೊಂಡು ಹೋಗಲಿ. ನಿನಗೆ ಈ ಅಪ್ಪ ಇದ್ದೀನಿ, ಅದನ್ನು ಮಾತ್ರ ಹೇಗಾದರೂ ಮನಸ್ಸಿನಲ್ಲಿಟ್ಟುಕೋ ಎಂದವರು ಬೃಷಿಕಾಳ ಕಡೆ ತನ್ನ ನೋಟವನ್ನು ತಿರುಗಿಸಿ, ನೀವು ಹೋಗಿ ಅಪ್ಪ, ನಾನು ಎಲ್ಲ ಡ್ರೆಸ್ ಪ್ಯಾಕ್ ಮಾಡಿಕೊಂಡು ನನ್ನ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ನಾಳೆ ಬರ್ತೀನಿ. ನಾಳೆ ನನ್ನನ್ನು ಕರೆದುಕೊಂಡು ಹೋಗೋಕೆ ಇಲ್ಲಿಗೆ ಬಂದುಬಿಡಿ ಎಂದು ಬೃಷಿಕಾ ಹೇಳಿದ್ಲು. ಅದನ್ನು ಕೇಳಿದ ವಾಸುದೇವನಿಗೆ ಮನಸ್ಸು ಬೆಂದು ಹೋಯಿತು. ಮದುವೆಯಾಗಿ ಇನ್ನು ಕುತ್ತಿಗೆಯಲ್ಲಿರುವ ಅರಿಶಿನ ದಾರವನ್ನು ಕೂಡ ಇನ್ನೂ ಬದಲಿಸಿಲ್ಲ. ಅಷ್ಟರಲ್ಲೇ ಈ ಬಂಧ ಮುರಿದು ಹೋಯಿತೆ ಎಂಬ ಚಿಂತೆ ವಾಸುದೇವನೊಳಗೆ ಹೆಚ್ಚಾಗಿ ಅವಳು ಹೇಳಿದ್ದಕ್ಕೆ ಸರಿ ಎನ್ನುವಂತೆ ತಲೆಯಾಡಿಸಿ ಹರ್ಷಿಕಾಳನ್ನು ಕರೆದುಕೊಂಡು ಆದವಿಯನ್ನು ತಿರುಗಿಯೂ ನೋಡದೆ ಅವರು ಹೊರಗೆ ಹೊರಟು ಹೋದರು. ತನ್ನ ತಾಯಿಯನ್ನು ಸಮಾಧಾನಪಡಿಸಿ ಅವರೊಂದಿಗೆ ಕಳುಹಿಸಿಕೊಟ್ಲು ಬೃಷಿಕಾ. ರಾವಣ ತನ್ನ ಕೋಣೆಯೊಳಗಿರುವ ಮಿನಿ ಬಾರ್ನಲ್ಲಿ ಒಂಟಿ ಕುರ್ಚಿಯಲ್ಲಿ ಕುಳಿತು ಮದ್ಯವನ್ನು ಬಾಯಿಗೆ ಸುರಿದುಕೊಳ್ತಿದ್ದ. ಚೈತ್ರನ್ ಮತ್ತು ರುದ್ರೇಶ್ ಅವನನ್ನೇ ನೋಡ್ತಾ ಇದ್ರು. ಚೈತ್ರನ್ಗೆ ರಾವಣ ಹೇಳಿದ್ದನ್ನು ಕೇಳಿ ಕೋಪವೇ ಬರ್ತಿತ್ತು. ನೀನು ಏನು ಮಾಡಿ ಬಂದಿದೀಯಾ ಅಂತ ನಿನ್ಗೆ ಅರ್ಥವಾಗ್ತಿದ್ಯಾ ಅರ್ವಿ ಎಂದು ಚೈತ್ರನ್ ಕೋಪದಿಂದ ಕೇಳ್ದ. ಅವನನ್ನು ಸಾಧಾರಣವಾಗಿ ನೋಡಿದವನು, ಎಲ್ಲ ಚೆನ್ನಾಗಿ ಅರ್ಥವಾಗ್ತಿದೆ, ಅರ್ಥ ಮಾಡಿಯೇ ಬಂದಿದ್ದೀನಿ ಎಂದನು ರಾವಣ. ಅದರಲ್ಲಿ ಮತ್ತಷ್ಟು ಚೈತ್ರನಿಗೆ ಕೋಪ ಬಂದು, ಲೇ, ಹುಚ್ಚು ಹಿಡಿದಿದ್ಯಾ ನಿನಗೆ? ಯಾಕೋ ಹೀಗೆ ಲೂಸ್ ಥರ ಮಾತಾಡ್ತೀಯಾ? ಮುಂಚೆ ಹೇಗೆ ಬೇಕಾದರೂ ಇದ್ದಿರಬಹುದು, ಆದರೆ ಈಗ ನಿನಗೂ ಬೃಷಿಕಾಗೂ ಮದುವೆ ಆಗಿದೆ ಕಣೋ, ಅದು ನಿನಗೆ ನೆನಪಿನಲ್ಲಿಲ್ವಾ ಎಂದು ಚೈತ್ರನ್ ಕಿರ್ಚಿದ. ಅವನ ಕಿರ್ಚಾಟವನ್ನು ಕಿವಿಗೆ ಹಾಕಿಕೊಳ್ಳದೆ ತಾನಾಯಿತು ತನ್ನ ಮದ್ಯವನ್ನು ಕುಡಿಯುತ್ತಿದ್ದನು ರಾವಣ. ಚೈತ್ರನ್ಗೆ ಎಷ್ಟೇ ಹರ್ಷಿಕಾಳ ಮೇಲೆ ಪ್ರೀತಿ ಇದ್ರೂ ಬೃಷಿಕಾಳ ಜೀವನ ಹಾಳಾಗುವುದನ್ನು ಅವನು ಬಯಸಲಿಲ್ಲ. ಹರ್ಷಿಕಾ ತನಗೆ ಸಿಗಲಿಲ್ಲವೆಂದರೂ ಪರವಾಗಿಲ್ಲ,
ಆದರೆ ವೃಷಿಕಾಳ ಜೀವನದೊಳಗೆ ಅವಳು ಹೋಗಿ ಅವರ ಜೀವನವನ್ನು ಹಾಳು ಮಾಡಬಾರ್ದು ಎಂದು ಅವನು ಯೋಚಿಸುತ್ತಿದ್ದ. ಲೇ ಆರ್ವಿ, ನೀನು ಮಾಡ್ತಿರೋದೆಲ್ಲ ಸಂಪೂರ್ಣವಾಗಿ ಮೂರ್ಖತನವಾಗಿದೆ ಕಣೋ. ನನಗೆ ನಿನ್ನ ಮೇಲೆ ತೀವ್ರ ಕೋಪ ಬರ್ತಿದೆ. ಏನೇ ಆದರೂ ಈಗ ನಿನಗೆ ಬೃಷಿ ಜೊತೆ ಮದುವೆ ಆಗಿದೆ ಕಣೋ. ಅದನ್ನು ನೆನಪಿನಲ್ಲಿಟ್ಟುಕೋ. ಮದುವೆ ಆದ ಹುಡುಗಿಯನ್ನು ಬಿಟ್ಟು ಇನ್ನೊಬ್ಬಳನ್ನು ನೆನಪಿಸಿಕೊಳ್ಳುವುದು ತುಂಬ ತಪ್ಪಾದ ವಿಷಯ ಕಣೋ. ಅದು ಈ ಇಬ್ಬರಿಗೂ ಮದುವೆ ಆಗಿ ಕೊಂಚ ದಿನಗಳಷ್ಟೇ ಆಗಿರೋದು. ಅಷ್ಟರಲ್ಲೇ ನೀನು ಹೀಗೆ ಮಾಡುವುದು ಸ್ವಲ್ಪವೂ ಸರಿಯಿಲ್ಲ ಕಣೋ ಎಂದು ಚೈತ್ರನ್ ಕೋಪದಿಂದ ಕಿರ್ಚಿದ. ರುದ್ರೇಶ್ ಅದನ್ನು ಅನುಮೋದಿಸುವ ರೀತಿಯಲ್ಲಿ, ಚೈತ್ರನ್ ಸರ್ ಹೇಳ್ತಿರೋದು ನಿಜಾನೇ ಸರ್. ನಾನು ಮಾಡಿದ ತಪ್ಪಿಗೆ ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ, ನಾನು ಅದನ್ನು ಒಪ್ಕೊಳ್ತೀನಿ. ಆದರೆ ವೃಷಿಕಾ ಮೇಡಮ್ ಅವರ ಜೀವನದ ಜೊತೆ ಆಟವಾಡಬೇಡಿ ಸರ್. ಹರ್ಷಿಕಾಗೆ ಖಂಡಿತ ಒಂದು ಒಳ್ಳೆ ಜೀವನ ಸಿಗುತ್ತೆ. ಅದನ್ನು ನಾನೇ ಉಂಟು ಮಾಡಿ ಕೊಡ್ತೀನಿ. ನನಗೆ ಆ ಅವಕಾಶ ಕೊಡಿ. ಆದರೆ ನಿಮಗೆ ಈಗ ಚೆನ್ನಾಗಿರೋ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಸರ್ ಎಂದು ರುದ್ರೇಶ್ ಹೇಳ್ತಿದ್ದ. ಅಷ್ಟರಲ್ಲಿ ಚೈತ್ರನ್, ಏಯ್ ಛೀ, ಮುಚ್ಚೋ ಬಾಯಿ ನೀನು. ನಿನ್ನಿಂದಾನೇ ಇಷ್ಟೆಲ್ಲ ಸಮಸ್ಯೆ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೋಡಿಕೊಂಡು ಇದ್ದಿದ್ರೆ ಇವತ್ತು ಇಷ್ಟೆಲ್ಲ ಸಮಸ್ಯೆ ಬರ್ತಿರ್ಲಿಲ್ಲ ಅಲ್ವಾ? ಯಾವುದು ನಿಜ ಯಾವುದು ಸುಳ್ಳು ಅಂತ ಕೂಡ ತಿಳಿದುಕೊಳ್ಳದೆ ಅನಗತ್ಯ ಕೆಲಸಗಳನ್ನೆಲ್ಲ ನೀನು ಮಾಡಿದೆ. ಅದಕ್ಕೆ ಇವತ್ತು ಇಷ್ಟು ದೊಡ್ಡ ಸಮಸ್ಯೆ ಉಂಟಾಗಿರೋದು ಎಂದು ಚೈತ್ರನ್ ಕೋಪದಿಂದ ರುದ್ರೇಶ್ಗೆ ಬೈದ. ರುದ್ರೇಶ್ ಅವನನ್ನು ಎದುರಿಸಿ ಒಂದು ಕೂಡ ಮಾತನಾಡಲಿಲ್ಲ. ತನ್ನ ಮೇಲೆ ತಪ್ಪಿರುವಾಗ ಹೇಗೆ ಮಾತನಾಡಲು ಸಾಧ್ಯ ಅವನಿಗೆ? ಆದ್ದರಿಂದ ಅವನು ಬೈಯುವುದನ್ನೆಲ್ಲ ಅವನು ಸುಮ್ಮನೆ ಸಹಿಸಿಕೊಳ್ತಿರುವಾಗ, ಸಾಕು ನಿಲ್ಲಿಸು ಚೈತ್ರ ಎಂದು ಕಿರುಚಿದನು ರಾವಣ. ಅವನ ಶಬ್ದಕ್ಕೆ ಚೈತ್ರನ್ ಒಂದು ನಿಮಿಷ ಬೆಚ್ಚಿ ಬಿದ್ದು ಬಿಟ್ಟನು. ಯಾವಾಗಲೂ ತನ್ನನ್ನು ಮಿತ್ರನೆಂದು ಪ್ರೀತಿಯಿಂದ ಕರೆಯುವ ಗೆಳೆಯ ಚೈತ್ರನ್ ಎಂದು ಕರೆದಿದ್ರಲ್ಲೇ ಅವನ ಕೋಪದ ಮಟ್ಟ ಆಗಲೇ ಅರ್ಥವಾಗಿ ಹೋಗಿತ್ತು. ಏನೂ ಮಾತನಾಡದೆ ಸುಮ್ಮನಾಗ್ಬಿಟ್ಟನು. ಸುಮ್ಮನೆ ಅವನನ್ನೇ ಬೈಯುತ್ತಾ ಇರಬೇಡ. ಅವನು ತಿಳಿಯದೆ ತಪ್ಪು ಮಾಡಿದವನು. ಇಲ್ಲಿ ತಿಳಿದೇ ತಪ್ಪು ಮಾಡುವವರು ಎಷ್ಟೋ ಜನರಿದ್ದಾರೆ. ಅದರಲ್ಲಿ ನಿನ್ನ ತಂಗಿಯೂ ಒಬ್ಳು ಎಂದು ವೃಷಿಕಾಳನ್ನು ರಾವಣ ಬೆಟ್ಟು ಮಾಡಿ ತೋರಿಸ್ತಾ ಗೊಂದಲಗೊಂಡವನಾಗಿ ಅವನನ್ನು ನೋಡ್ತಿದ್ದ. ಬೃಷಿ ಏನು ತಪ್ಪು ಮಾಡಿದಳು ಎಂದು ಅವನು ಗೊಂದಲದಿಂದಲೇ ಕೇಳಿದ. ನನ್ನನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ದೆ ತಪ್ಪಲ್ವಾ? ತಿಳಿದೇ ತಪ್ಪು ಮಾಡುವ ಅವಳನ್ನು ನೀನು ಏನು ಮಾಡಲಿದ್ದೀಯೋ ಎಂದು ಕೋಪದಿಂದ ರಾವಣ ಕೇಳಿದ. ಅವನು ಹೇಳಿದ್ರಲ್ಲಿ ನಿಜವಿರುವುದನ್ನು ಅರ್ಥ ಮಾಡಿಕೊಂಡನು ಚೈತ್ರನ್. ನೀನು ಏನು ಹೇಳಿದ್ರು ಸರಿ ಆರ್ವಿ. ಅವಳೇ ನಿನ್ನನ್ನು ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ನೀನು ಅದನ್ನು ಕೇಳಬಾರ್ದಿತ್ತು ಅಲ್ವಾ? ಹೀಗೆ ಹರ್ಷಿಕಾಳನ್ನು ಮದುವೆ ಆಗ್ತೀನಿ ಅಂತ ಹೇಳಬಾರ್ದಿತ್ತು ಎಂದು ಚೈತ್ರನ್ ಶಾಂತವಾಗಿ ಹೇಳ್ದ. ಯಾರನ್ನು ನನ್ನ ಜೀವನದಲ್ಲಿ ಎಳೆದು ಹಿಡಿದುಕೊಳ್ಬೇಕು ಅಂತ ನನಗೆ ಅಗತ್ಯವಿಲ್ಲ ಮಿತ್ರ. ಇಷ್ಟ ಇರುವವರು ನನ್ನ ಜೊತೆ ಇರಲಿ, ಇಲ್ದಿದ್ರೆ ಹೋಗುತ್ತಲೇ ಇರಲಿ ಬಿಡು. ನನಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಎಂದು ರಾವಣ ಕೋಪದಿಂದ ಹೇಳಿ ಮದ್ಯವನ್ನು ಪೂರ್ಣವಾಗಿ ಬಾಯಿಗೆ ಸುರಿದುಕೊಂಡನು ಪ್ರಾರಂಭಿಸಿದನು. ನೀವು ವೃಷಿಕಾಳನ್ನು ಲವ್ ಮಾಡ್ತಿದ್ದೀರಾ ಸರ್ ಎಂದನು ಶಾಂತವಾದ ಧ್ವನಿಯಲ್ಲಿ ಇದ್ದಕ್ಕಿದ್ದಂತೆ ರುದ್ರೇಶ್. ಈ ಪ್ರಶ್ನೆಯನ್ನು ನಿರೀಕ್ಷಿಸದ ಚೈತ್ರನ್ ಬೆಚ್ಚಿ ಬಿದ್ದು ರುದ್ರೇಶನ ಕಡೆ ನೋಡ್ದ. ರಾವಣ ತನ್ನ ಸಂಪೂರ್ಣ ಗಮನವನ್ನು ಮದ್ಯದ ಮೇಲೆಯೇ ಇಟ್ಟಿದ್ದನು. ಸರ್, ನಿನ್ನ ಹತ್ರನೇ ಕೇಳ್ತಿದ್ದೀನಿ, ನೀವು ವೃಷಿಕಾಳನ್ನು ಲವ್ ಮಾಡ್ತಿದ್ದೀರಾ ಎಂದು ಮತ್ತೆ ರುದ್ರೇಶ್ ಕೇಳ್ದ. ಅವನನ್ನು ಗಂಭೀರವಾದ ಒಂದು ನೋಟ ನೋಡಿದನು ರಾವಣ. ನೀವು ಮಾತಾಡೋದನ್ನು ನೋಡ್ತಿದ್ರೇನೆ ವೃಷಿಕಾ ನಿಮ್ಮನ್ನು ಬಿಟ್ಟು ಹೋಗುವುದು ನಿಮಗೆ ಇಷ್ಟವಿಲ್ಲ ಅಂತ ನನಗೆ ಗೊತ್ತಾಗ್ತಿದೆ. ಏನೇ ಇದ್ರೂ ನೀವು ಹರ್ಷಿಕಾಳನ್ನು ಪ್ರೀತಿಸಿದ್ರು ಅದು ನಿಜವಾದ ಪ್ರೀತಿ ಅಂತ ನನಗೆ ಅನ್ನಿಸ್ತಿಲ್ಲ ಸರ್. ಆದರೆ ವೃಷಿಕಾ ಮೇಲೆ ನೀವು ಇಟ್ಟಿರುವ ಪ್ರೀತಿ ಮತ್ತು ವಾತ್ಸಲ್ಯ ನಿಜವಾದದ್ದು. ಅದನ್ನು ನಾನು ನಿಮಗೆ ಮದುವೆ ಆದ ಹೊಸದ್ರಲ್ಲೇ ತಿಳಿದುಕೊಂಡೆ. ಅದಕ್ಕೆ ಮುಟ್ಟಾಳ್ತನವಾಗಿ ಕೆಲವು ಕೆಲಸಗಳನ್ನು ಮಾಡಿಬಿಟ್ಟೆ. ಈಗ ಸರಿಯಾಗಿ ಯೋಚಿಸುವಾಗಷ್ಟೇ ನಿಮಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ ನನಗೆ ಅರ್ಥವಾಗ್ತಿರೋದು ಎಂದು ರುದ್ರೇಶ್ ಹೇಳ್ದ. ಚೈತ್ರನ್ ಅವನನ್ನು ಆಘಾತದಿಂದನೇ ನೋಡ್ತಿದ್ದ. ತನ್ನ ಗೆಳೆಯನ ಬಗ್ಗೆ ತನಗೆ ತಿಳಿದಿರುವಾಗ ಇವನು ಹೇಗೆ ಅವನನ್ನು ಅರ್ಥ ಮಾಡಿಕೊಂಡಿರ್ತಾನೆ ಎಂಬುದನ್ನು ನೆನೆದು ನೋಡುವಾಗ ರುದ್ರೇಶ್ ಬಗ್ಗೆ ಆಶ್ಚರ್ಯವಾಗಿಯೇ ಇತ್ತು. ಸರಿ, ನೀನು ಹೇಳೋದು ಓಕೆ. ಅವನು ವೃಷಿಕಾಳನ್ನು ಪ್ರೀತಿಸುತ್ತಿದ್ದಾನೆ ಎಂದೇ ಇರಲಿ. ಹಾಗೆ ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವಳು ಇವನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳುವಾಗ ಅದನ್ನು ನಿರಾಕರಿಸಬೇಕಿತ್ತಲ್ವಾ? ಯಾಕೆ ಸುಮ್ಮನಿದ್ದಾನೆ ಎಂದು ಚೈತನ್ ಕೋಪದಿಂದ ಕೇಳಿದ. ಅದು ಅವರ ಕೋಪದ ಅಭಿವ್ಯಕ್ತಿ ಸರ್ ಎಂದನು ಶಾಂತವಾಗಿ ರುದ್ರೇಶ್. ರಾವಣನಿಂದ ಇಷ್ಟೆಲ್ಲ ವಾದಗಳಲ್ಲೂ ಒಂದು ಮಾತು ಕೂಡ ಹೊರಗೆ ಬರಲಿಲ್ಲ. ಏನು ಹೇಳ್ತೀಯ ನೀನು? ಹೇಳೋದು ನನಗೆ ಅರ್ಥವಾಗ್ತಿಲ್ಲ ಎಂದು ತಿಳಿಯದೆ ಚೈತ್ರನ್ ಕೇಳಿದ. ಎಲ್ಲವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಯುವ ವೃಷಿಕ
ತನ್ನ ಬಳಿ ಮಾತ್ರ ತನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಹೇಗೆ ನಡೆದುಕೊಂಡಳು ಎಂಬ ಕೋಪವೇ ರಾವಣ್ ಸರ್ಗೆ ಇದೆ. ಅದುವೇ ಈಗ ಋಷಿ ಮನೆ ಬಿಟ್ಟು ಹೋಗುವುದನ್ನು ತಡೆಯದೆ ಇರೋ ಹಾಗೆ ಮಾಡ್ತಿರೋದು ಎಂದು ರುದ್ರೇಶ್ ಹೇಳಿದನು. ನೀನೇನು ಜ್ಯೋತಿಷ್ಯನ? ಎಲ್ಲನೂ ಜ್ಯೋತಿಷ್ಯ ನೋಡಿದ ಹಾಗೆ ಎಲ್ಲವನ್ನ ಹೇಳ್ತೀಯಾ ಎಂದು ಆಶ್ಚರ್ಯವಾಗಿ ಚೈತ್ರನ್ ಕೇಳಿದ. ನಾನು ನಿಜವಾಗಿಯೂ ಪ್ರೀತಿಸಿದ್ದೀನಿ ಸರ್, ಅದಕ್ಕೆ ಪ್ರೀತಿಯ ಅನುಭವಗಳು ನನಗೆ ಗೊತ್ತು ಎಂದನು ವಿರಕ್ತಿಯಿಂದ ರುದ್ರೇಶ್. ಈಗ ರಾವಣನಿಗೆ ಅವನನ್ನು ನೆನೆದು ಅಯ್ಯೋ ಅನ್ನಿಸುತ್ತಿತ್ತು. ನಿಜವಾದ ಪ್ರೀತಿ ಎಂದು ನಂಬಿ ಹೇಗೆ ಏಮಾರಿದ್ದಾನೆ, ಏಮಾರುವಿಕೆಯ ನೋವು ಹೇಗಿರುತ್ತೆ ಎಂದು ನೆನೆದು ನೋಡುವಾಗ ಚೈತ್ರನ್ಗೂ ರಾವಣನಿಗೂ ಅಯ್ಯೋ ಅನ್ನಿಸುತ್ತಿತ್ತು. ಸರಿ, ಅದನ್ನು ಬಿಡು. ಈಗ ಏನು ಮಾಡಬೇಕು ಅಂತೀಯ? ಹೇಗಾದರೂ ಮಾಡಿ ಈ ಹುಚ್ಚ ಮಾಡಿರೋ ತಪ್ಪನ್ನು ನಾವು ಸರಿ ಮಾಡಲೇಬೇಕು, ಇಲ್ಲದಿದ್ದರೆ ವೃಷಿಕ ಮನೆ ಬಿಟ್ಟು ಹೊರಟೋಗ್ತಾಳೆ ಎಂದು ಚೈತ್ರನ್ ಆತಂಕದಿಂದ ಹೇಳಿದ. ಇದರಲ್ಲಿ ನಾವು ಮಾಡಬೇಕಾಗಿದ್ದು ಯಾವುದೂ ಇಲ್ಲ ಸರ್. ನಿರ್ಧಾರ ತಗೋಬೇಕಾಗಿದ್ದು ವೃಷಿಕ ಮತ್ತು ರಾವಣ್ ಸರ್ ಮಾತ್ರ. ಇದು ಅವರ ಜೀವನ. ಅವರೇ ಯಾವುದು ಸರಿ ಯಾವುದು ತಪ್ಪು ಅಂತ ವಿಂಗಡಿಸಿ ನೋಡಿ ಸರಿಯಾದ ನಿರ್ಧಾರ ತಗೋಬೇಕು. ನಾವು ಇದರೊಳಗೆ ಹೋಗಬಾರ್ದು. ಹಾಗೆ ಅನಗತ್ಯವಾಗಿ ಹೋದರೆ ಸಮಸ್ಯೆಗಳೇ ಬರುತ್ತವೆ. ಯಾವಾಗಲೂ ಗಂಡ ಹೆಂಡತಿ ಮಧ್ಯೆ ಮೂರನೇ ಮನುಷ್ಯ ಪ್ರವೇಶಿಸಲೇಬಾರ್ದು. ಹಾಗೆ ಪ್ರವೇಶಿಸಿದ್ರೆ ಅದು ಹಲವಾರು ರೀತಿಯ ಸಮಸ್ಯೆಗಳು ಅವರಿಗೆ ನೀಡುತ್ತವೆ ಎಂದು ರುದ್ರೇಶ್ ಹೇಳಲು ಚೈತ್ರನ್ನಿಗೆ ಅವನು ಹೇಳುವುದರಲ್ಲಿ ನಿಜವಿದೆ ಎನ್ನಿಸಿ ಅದರ ನಂತರ ಏನೂ ಮಾತಾಡಲಿಲ್ಲ. ಸ್ವಲ್ಪ ಸಮಯ ಮೌನದಲ್ಲೇ ಕಳೆದ ರಾವಣನು ಮೊದಲು ಮಾತನ್ನು ಪ್ರಾರಂಭಿಸಿದನು. ನಾನು ಅವಳನ್ನು ಲವ್ ಮಾಡ್ತಿದ್ದೀನಾ ಇಲ್ವಾ ನನಗದು ಸರಿಯಾಗಿ ಗೊತ್ತಿಲ್ಲ. ಯಾಕಂದರೆ ಅದನ್ನು ನಾನೇ ಇನ್ನೂ ಅರ್ಥ ಮಾಡಿಕೊಳ್ಳಲು ಆಗದೇ ಇದ್ದೀನಿ. ಆದರೆ ಒಂದು ವಿಷಯ ಮಾತ್ರ ನನಗೆ ಚೆನ್ನಾಗಿ ಅರ್ಥವಾಗೋಯ್ತು. ಅವಳಿಗೆ ನನ್ನ ಜೊತೆ ಬಾಳಲು ಇಷ್ಟವಿಲ್ಲ ಅಂತ. ಅದಕ್ಕೆ ನನ್ನನ್ನು ಬಿಟ್ಟು ಹೋಗಬೇಕು ಅಂತ ಯೋಚಿಸ್ತಿದ್ದಾಳೆ. ಇದರಲ್ಲಿ ನಾನು ಒಬ್ಬನೇ ಪ್ರೀತಿಸಿ ಏನು ಪ್ರಯೋಜನ? ಅವಳಿಗೂ ನನ್ನ ಮೇಲೆ ಏನಾದರೂ ಒಂದು ಆಲೋಚನೆ ಇರಬೇಕಲ್ವಾ? ಹಾಗೆ ಯಾವುದೂ ಇಲ್ಲದೆ ಅನಗತ್ಯವಾಗಿ ಅವಳನ್ನು ನಾನು ಹಿಡಿದಿಟ್ಟಂತೆ ಆಗ್ಬಿಡುತ್ತೆ. ಅವಳ ಇಷ್ಟದಂತೆ ಅವಳು ಹೋಗಲಿ. ಅದನ್ನೇ ಮೇಡಮ್ ಹೇಳಿದ್ರಲ್ಲ, ಅವಳ ಅಕ್ಕನನ್ನು ಮದುವೆ ಆಗಲು ಕನಿಷ್ಠ ಹರ್ಷ ಜೀವನವಾದರೂ ಚೆನ್ನಾಗಿರಲಿ ಎಂದು ರಾವಣ ಹೇಳ್ದ. ಹುಚ್ಚನ ಥರ ಮಾತನಾಡಬೇಡ ಆರ್ವಿ. ಈಗ ನೀನು ಹರ್ಷಿಕಾಳನ್ನು ಮದುವೆ ಆದರೂ ಪೂರ್ಣ ಮನಸ್ಸಿನಿಂದ ಅವಳ ಜೊತೆ ಸಂತೋಷವಾಗಿ ಬಾಳಲು ನಿನ್ನಿಂದ ಸಾಧ್ಯನಾ ಹೇಳು ಎಂದು ಚೈತ್ರನ್ ಕೇಳಲು. ಯಾಕೆ ವೃಷಿಕಾಳನ್ನು ನಾನು ಒಪ್ಕೊಳ್ಳಿಲ್ವಾ? ಅದೇ ರೀತಿ ಇಲ್ಲೂ ಸಹ ಎಂದನು ರಾವಣ ಶಾಂತವಾಗಿ. ಬುದ್ಧಿ ಕೆಟ್ಟವನೇ, ವೃಷಿಕಾ ಜೊತೆ ನಿನಗಿದ್ದ ಸಂಬಂಧವೇ ಬೇರೆ. ಅದಕ್ಕೆ ಹೆಸರು ನಿಜವಾದ ಪ್ರೀತಿ. ರುದ್ರೇಶ್ ಹೇಳೋದನ್ನು ಇಟ್ಟು ನೋಡುವಾಗ ನನಗೂ ಈಗ ನೀನು ವೃಷಿಕಾಳನ್ನೇ ಪ್ರೀತಿಸುತ್ತಿದ್ದೀಯಾ ಅಂತ ಅನ್ನಿಸುತ್ತಿದೆ ಎಂದು ಚೈತ್ರನ್ ಹೇಳಿದ. ಹಾಗಾದರೆ ನೀನು ಹರ್ಷಿಕಾಳನ್ನು ಮದುವೆ ಆಗ್ತೀಯಾ ಎಂದು ತೀರ ಶಾಂತವಾದ ಧ್ವನಿಯಲ್ಲಿ ರಾವಣ ಕೇಳಲು ಚೈತ್ರನ್ ಅದನ್ನು ಕೇಳಿ ಬೆಚ್ಚಿಬಿದ್ದನು. ಚೈತ್ರನ್, ನಾನು ಹೇಗೋ ಎಂದು ಆತಂಕದಿಂದ ಕೇಳಲು ಸಾಧ್ಯವಿಲ್ವಲ್ಲ? ಹಾಗಾದರೆ ಬಾಯಿ ಮುಚ್ಕೊಂಡು ಹೋಗಿ ಪಕ್ಕಕ್ಕೆ ನಿಲ್ಲು. ನಡೆಯುವುದನ್ನು ಮಾತ್ರ ಸುಮ್ಮನೆ ನೋಡ್ತಾ ಇರು. ನೀನು ಬೇರೆ ಯಾವುದನ್ನು ಮಾಡಬೇಕಾದ ಅಗತ್ಯವಿಲ್ಲ ಎಂದು ಕೋಪದಿಂದ ಹೇಳಲು ಚೈತ್ರನ್ಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಇದ್ದಕ್ಕಿದ್ದಂತೆ ರಾವಣ ಹೀಗೆ ಕೇಳ್ತಾನೆ ಎಂದು ನಿರೀಕ್ಷಿಸದವನು ಅದರಲ್ಲಿ ಆಘಾತಗೊಂಡು ಆ ಆಘಾತದಿಂದ ಅವನಿಗೆ ಸಂಪೂರ್ಣವಾಗಿ ಹೊರಬರಲು ಸಾಧ್ಯವೇ ಆಗಲಿಲ್ಲ. ರಾವಣನನ್ನು ನೋಡಿದ ರುದ್ರೇಶ್, ಬೇಕಿದ್ರೆ ನಾನು ಹರ್ಷಿಕಾಳನ್ನು ಮದುವೆ ಆಗಲ್ಲ ಸರ್ ಎಂದನು ಶಾಂತವಾಗಿ. ವಾಸುದೇವನ್ ವೇಗವಾಗಿ ಅಡುಗೆಯನ್ನು ಮಾಡಿ ಮುಗಿಸಿದ್ರು. ಅದನ್ನು ತೆಗೆದುಕೊಂಡು ಹಾಲಿನಲ್ಲಿ ಕುಳಿತು ಅಳುತ್ತಿದ್ದ ತನ್ನ ಹೆಂಡತಿಯನ್ನು ತಿರುಗಿಯೂ ನೋಡದೆ ತನ್ನ ಮಗಳಿರುವ ಕೋಣೆಗೆ ತೆರಳಿದ್ರು. ಎಷ್ಟೇ ಉದ್ಯಮ ಕ್ಷೇತ್ರದಲ್ಲಿ ದಿಗ್ಗಜರಾಗಿದ್ದರೂ ಮನೆಯಲ್ಲಿ ಅವರು ಕುಟುಂಬದ ಮುಖ್ಯಸ್ಥ ತಾನೆ. ತನ್ನ ಗಂಡನ ಕೋಪವನ್ನು ಅರಿತ ಆದವಿ ಅವರನ್ನು ತೊಂದರೆ ಮಾಡಲು ಇಷ್ಟಪಡದೆ ತನ್ನ ಮಕ್ಕಳ ಜೀವನವನ್ನು ನೆನೆದು ಅಳ್ತಿದ್ರು. ವಾಸುದೇವನ್ ಕೋಣೆಯೊಳಗೆ ಪ್ರವೇಶಿಸಿದ್ರು. ಅವರು ಕಂಡಿದ್ದು ಗೋಡೆಯಲ್ಲಿ ತಗಲಾಕಿದ್ದ ಹರ್ಷಿಕಾ ವೃಷಿಕ ಬಾಲ್ಯದ ಫೋಟೋವನ್ನು. ಕಟ್ಟಿನ ಮೇಲೆ ಕುಳಿತು ದಿಟ್ಟಿಸಿ ನೋಡುತ್ತಿದ್ದ ಹರ್ಷಿಕಾಳನ್ನೇ. ಕೈಕಾಲುಗಳನ್ನು ಮುರಿದುಕೊಂಡು ಗೋಡೆಯನ್ನು ದಿಟ್ಟಿಸುತ್ತಾ ಅವಳು ಕುಳಿತಿದ್ದಳು. ಅವಳ ಸ್ಥಿತಿಯನ್ನು ಕಂಡ ವಾಸುದೇವನ್ಗೆ ಮನಸ್ಸು ನೊಂದು ಹೋಯಿತು. ಕಣ್ಣಿನ ಅಂಚಿನಲ್ಲಿ ಕಣ್ಣೀರು ಗೆರೆಯಾಗಿ ಹರಿದಿತ್ತು. ದಿಟ್ಟಿಸಿ ನೋಡುತ್ತಿದ್ದ ತನ್ನ ಸುತ್ತಲೂ ನಡೆಯುವ ಯಾವ ಘಟನೆಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ತನ್ನಷ್ಟಕ್ಕೆ ತಾನು ಏನೇನೋ ಯೋಚಿಸುತ್ತಾ ಅವಳು ಕುಳಿತಿದ್ದ ಸ್ಥಿತಿಯನ್ನು ಕಂಡ ವಾಸುದೇವನ್ಗೆ ಅವಳ ನೋವು ಚೆನ್ನಾಗಿ ಅರ್ಥವಾಗ್ತಿತ್ತು. ಅವಳ ಹತ್ತಿರ ಹೋದವರು ಅವಳ ತಲೆಯನ್ನು ಸವರಿ ಯಾವುದೇ ಚಲನೆ ಇಲ್ಲದ ನೋಟದಿಂದ ಅವರನ್ನು ತಿರುಗಿ ನೋಡಿದ ಹರ್ಷಿಕಾ ಅವರ ಹೊಟ್ಟೆಯಲ್ಲಿ ಮುಖ ಹೂತು ಹಾಕಿಕೊಳ್ಳಲು
ತನ್ನ ಮಗಳನ್ನು ತನ್ನೊಂದಿಗೆ ಅಪ್ಪಿಕೊಂಡರು ವಾಸುದೇವನ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ವೀಕ್ಷಕರೇ. ದಯವಿಟ್ಟು ಸಪೋರ್ಟ್ನ ಎಲ್ಲರೂ ಮಾಡಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು.